ಜೈಲಲ್ಲಿ ಸಾಯಿವರೆಗೂ ಇರಬೇಕು. ಅದೇನು 14 ವರ್ಷ ಅಂತ ಏನಿಲ್ಲ. ಯಾರ್ಯಾರು ಯಾವ ಬಣ್ಣಗಳು ಗೋಸಂಬಿ ಬಣ್ಣಗಳನ್ನ ತಾಳ್ತಾರೆ. ಸೆಷನ್ಸ್ ಕೋರ್ಟಲ್ಲಿ ಅಷ್ಟು ಸುಲಭಕ್ಕೆ ನನ್ನ ಲೆಕ್ಕದಲ್ಲಿ ಆಗಲ್ಲ. ನನ್ನ ಲೆಕ್ಕದಲ್ಲಿ ಬೇಲ್ ಸಿಕ್ಕುದು ಕಷ್ಟ ಆಗುತ್ತೆ. ಸರ್, ಈಗ ಸಾಮಾನ್ಯವಾಗಿ ಎಲ್ಲರಿಗೂ ಇರುವಂತ ಪ್ರಶ್ನೆ ಅಥವಾ ಕುತೂಹಲ ಈ ಪ್ರಕರಣದಲ್ಲಿ, ಅಂದ್ರೆ ಈ ಚಾರ್ಜ್ ಶೀಟ್ ಪ್ರಕರಣ ಸಾಬೀತಾದ್ರೆ ನಟ ದರ್ಶನ್ ಅವರಿಗೆ ಎಷ್ಟು ವರ್ಷ ಜೈಲು ಶಿಕ್ಷೆ ಆಗ್ಬೋದು ಅನ್ನುವಂಥದ್ದು. ನೋಡಿ, ನಾವು ಯಾವುದನ್ನೇ ಆಗಲಿ ನಿಖರವಾಗಿ ಹೇಳೋಕ್ಕಾಗೋದಿಲ್ಲ. ಇರುವಂಥ ಸಾಕ್ಷಿಗಳು ಎಲ್ಲ ಸಾಕ್ಷಿಗಳು ಸರಿಯಾಗಿ ಹೇಳಿದ್ರೆ ಕರೆಕ್ಟಾಗಿ ಮಾಡಿರ್ತಕ್ಕಂಥ ಸಾಕ್ಷಿದಾರಗಳು ಎಲ್ಲೂ ಹಾಸ್ಟೈಲ್ ಆಗಲಿಲ್ಲ. ಯಾರು ಎಲ್ಲರೂ ಪ್ರಾಸಿಕ್ಯೂಷನ್ ಪರವಾಗಿ ಮಾಡಿದ್ದಾರೆ ಅಂದರೆ ಲೈಫ್ ಕನ್ವಿಕ್ಷನ್ ಆಗುತ್ತೆ. ಲೈಫ್ ಕನ್ವಿಕ್ಷನ್ ಅಂತಂದರೆ ಜೈಲಲ್ಲಿ ಸಾಯಿವರೆಗೂ ಇರಬೇಕು. ಅದೇನು 14 ವರ್ಷ ಅಂತ ಏನಿಲ್ಲ. ಅದು ಜೀವಂತ ಅವ್ರು ಇರುವವರೆಗೂ ಜೈಲಲ್ಲಿ ಶಿಕ್ಷೆ ಆದರೆ ಒಂದು ಸಾಕ್ಷಿಗಳು ಇರ್ತಕ್ಕಂಥವು ಆ ಸಮಯಕ್ಕೆ ಏನಾಗ್ತವೆ, ಏನೇನೆಲ್ಲ ಬದಲಾವಣೆಗಳಾಗ್ತವೆ, ಏನೇನೆಲ್ಲ ಪ್ರಭಾವಗಳಾಗ್ತವೆ ಕೇಸ್ಗಳ ಮೇಲೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಅಲ್ವಾ. ಆದರೆ ಲೈಫ್ ಕನ್ವಿಕ್ಷನ್ನೇ ಆಗಲಿಲ್ಲ ಅಂದರೆ ಹಾಕ್ಬಿಟ್ಟೆ, ಎರಡರಲ್ಲಿ ಯಾವುದಾದ್ರೂ ಒಂದಾಗುತ್ತೆ. ಬಟ್ ಕೇಸ್ ನಡೆಯುವಾದಂಥ ಸಮಯದಲ್ಲಿ ಗೊತ್ತಾಗ್ತದೆ ಯಾರ್ಯಾರು ಯಾವ ಬಣ್ಣಗಳು ಗೋಸಂಬಿ ಬಣ್ಣಗಳನ್ನ ತಾಳ್ತಾರೆ. ಅದನ್ನು ಈಗಲೇ ನಾವೆಲ್ಲ ತೀರ್ಮಾನ ಮಾಡೋಕ್ಕಾಗೋದಿಲ್ಲ. ಅಲ್ಲಿರ್ತಕ್ಕಂಥ ವಿಟ್ನೆಸ್ಗಳು ಮುಂದಿನ ದಿನಗಳಲ್ಲಿ ಭಾಳ ವೈಟಲ್ ರೋಲ್ಗಳಲ್ಲಿ ಅವ್ರು ಪ್ಲೇ ಮಾಡೋದ್ರಿಂದ ಅವಾಗ ಅದೆಲ್ಲ ನಿರ್ಧಾರ ಆಗುತ್ತೆ ನ್ಯಾಯಾಲಯದ ಮುಂದೆ. ಇನ್ನು ದರ್ಶನ್ ಅವರಿಗೆ ಈ ಪ್ರಕರಣದಲ್ಲಿ ಬೇಲ್ ಸಿಗ್ಬಹುದಾ ಇಲ್ವಾ ಅನ್ನುವಂಥದ್ದು, ಸಿಕ್ಕರೆ ಎಷ್ಟು ದಿನ ತಗೊಳ್ಬಹುದು ಸರ್ ಬೇಲ್ ತಗೊಳಕ್ಕೆ? ಇಲ್ಲ, ಇವರಿಗೆ ಎಲ್ಲ ಎವಿಡೆನ್ಸಸ್ಗಳು ತುಂಬ ಭಾಳ ಗಟ್ಟಿಯಾಗಿರೋದ್ರಿಂದ ಭಾಳ ಬೇಗ ಅವ್ರಿಗೆ ಬೇಲ್ ಸಿಗ್ತಕ್ಕಂಥದ್ದು ನನಗನ್ಸಲ್ಲ ಈಗಿರ್ತಕ್ಕಂಥವು. ಯಾಕಂದರೆ ಈಗಾಗಲೇ ಚಾರ್ಜ್ ಶೀಟ್ ಎಲ್ಲ ಹೊರಗಡೆ ಬಂದಿದೆ, ತುಂಬ ಎವಿಡೆನ್ಸಸ್ಗಳು ಕಲೆಕ್ಟ್ ಮಾಡಿರ್ತಕ್ಕಂಥದ್ದೆಲ್ಲ ನೋಡಿದ್ದೀವಿ ನಾವು. ಆ ಕಾರಣಕ್ಕೆ ಬೇಲು ಇವ್ರಿಗೆ ಇಲ್ಲ. ಸೆಷನ್ಸ್ ಕೋರ್ಟಲ್ಲಿ ಅಷ್ಟು ಸುಲಭಕ್ಕೆ ನನ್ನ ಲೆಕ್ಕದಲ್ಲಿ ಆಗಲ್ಲ. ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟು ಹೀಗೆ ನನ್ನ ಲೆಕ್ಕ ಭಾಳ ದಿವಸ ಆದಮೇಲೆ ಎಡ್ಜ್ ಆಫ್ ದಿ ಡೇ ನನ್ನ ಲೆಕ್ಕ ಯಾವಾಗಾದ್ರೂ ಒಂದು ದಿವಸ ಇಷ್ಟು ದಿವಸ ಆಯ್ತಲ್ಲ, ಇನ್ನು ಟ್ರಯಲ್ ಕಂಪ್ಲೀಟ್ ಆಗಲಿಲ್ವಲ್ಲ, ಇನ್ನು ಟೈಮ್ ಆಗ್ತದಲ್ಲ, ಏನಾಗಲ್ಲ ಬಿಡು ಅಂತೇಳಿ ಒಂದು ಮನಸ್ಸು ಮಾಡಿ ಒಂದು ಆವಾಗಾದ್ರೂ ಕೊಡುವಂಥ ಸಾಧ್ಯತೆ ಇರ್ತದೆ. ಬಟ್ ಕೇಸ್ ಇಲ್ಲ, ಕೇಸೆಲ್ಲ ವೀಕು, ಕೇಸು ಏನು ಇದರ ಮೇಲೆ ಎವಿಡೆನ್ಸಸ್ ಇಲ್ಲ ಅನ್ನೋ ಆಧಾರದ ಮೇಲೆ ನನ್ನ ಲೆಕ್ಕದಲ್ಲಿ ಬೇಲ್ ಸಿಕ್ಕೋದು ಕಷ್ಟ ಆಗುತ್ತೆ.